ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರೋದು ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳು ತುಂಬಿ ಹರಿತಾ ಇರೋದ್ರಿಂದಾಗಿ ಹೊಲ ಗದ್ದೆಗಳೆಲ್ಲವೂ ಕೂಡ ಮುಳುಗಡೆಯಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಏನು ಮಹಾರಾಷ್ಟ್ರದಲ್ಲಿ ಸತತವಾಗಿ ಸುರಿತಿರ್ತಕ್ಕಂಥ ಮಳೆಯಿಂದಾಗಿ ಬಾಗಲಕೋಟ್ ಜಿಲ್ಲೆಗೆ ಪ್ರವಾಹ ಭೀತಿ ಉಂಟಾಗಿದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ಬಾಗಲಕೋಟ್ ಜಿಲ್ಲೆಯಲ್ಲಿರ್ತಕ್ಕಂಥ ಘಟಪ್ರಭಾ ನದಿಯ ದೃಶ್ಯ ಇದು. ಈಗಾಗಲೇ ಏನು ಪ್ರತಿ ವರ್ಷವೂ ಕೂಡ ಈ ರೀತಿ ಪ್ರಭಾವ ಬರುವುದರಿಂದ ಸಾಕಷ್ಟು ನದಿಯ ಪಾತ್ರದಲ್ಲಿರ್ತಕ್ಕಂಥ ರೈತರ ಜಮೀನುಗಳಿಗೆ ನೀರು ನುಗ್ಗುವಂತ ಪರಿಸ್ಥಿತಿ ಆಗುತ್ತೆ. ಹೀಗಾಗಿ ಸಾಕಷ್ಟು ರೈತರಿಗೆ ಕೂಡ ಬೆಳೆ ಹಾನಿ ಮತ್ತು ಅಲ್ಲಿದ್ದಂತ ಜನ ಜಾನುವಾರುಗಳು ಕೂಡ ಬೇರೆ ಕಡೆಗೆ ತಗೊಂಡು ಹೋಗುವಂತ ಪರಿಸ್ಥಿತಿಯು ಬಹಳಷ್ಟು ಕಷ್ಟದಾಯಕವಾಗುತ್ತೆ. ಹೀಗಾಗಿ ಏನು ಈಗಾಗಲೇ ಜಿಲ್ಲಾಡಳಿತ ಕೂಡ ಪೂರ್ವ ಸಿದ್ಧತೆ ಮಾಡಿಕೊಂಡಿದೆ. ಯಾವ ರೀತಿ ಪ್ರವಾಹ ಭೀತಿಯನ್ನು ಎದುರಿಸಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಸಾಕಷ್ಟು ರೈತರಿಗೆ ಹೇಳುವಂತದ್ದಾಗಿರ್ಬೋದು. ಜೊತೆಗೆ ನದಿಯ ಪಾತ್ರದಲ್ಲಿರ್ತಕ್ಕಂಥ ಎಲ್ಲ ಒಂದು ಅಧಿಕಾರಿಗಳು ಕೂಡ ಅಲ್ಲಿದ್ದಂಥವರಿಗೆ ಕೂಡ ಈಗಾಗಲೇ ಏನು ಪ್ರವಾಹ ಭೀತಿ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳು ಕೂಡ ಬೇರೆಡೆಗೆ ಶಿಫ್ಟ್ ಆಗ್ರಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಘಟಪ್ರಭಾ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು ಮತ್ತು ಮಲಪ್ರಭಾ ಆಗಿರ್ಬೋದು, ಮೂರೂ ನದಿಗಳು ಕೂಡ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿದೋಗಿರೋದ್ರಿಂದ ಸಾಕಷ್ಟು ಈ ಹಿಂದೆ ಕೂಡ ಪ್ರವಾಹ ಭೀತಿಯನ್ನು ಎದುರಿಸಿವೆ. ಸಾಕಷ್ಟು ನೀರು ಹೆಚ್ಚಾದ ತಕ್ಷಣ ಹಳ್ಳಿಗಳು ಮುಳುಗಡೆ ಆಗುವಂತಹ ಪರಿಸ್ಥಿತಿ ಕೂಡ ಬಂದಿರುತ್ತೆ. ಹೀಗಾಗಿ ಏನಾದರೂ ಶಾಶ್ವತ ಪರಿಹಾರ ಬೇಕು ಇದಕ್ಕೆ ಅನ್ನುವಂಥದ್ದು ಕೂಡ ಸಾಕಷ್ಟು ಗ್ರಾಮಸ್ಥರು ಒತ್ತಾಯ ಮಾಡಿದರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿಗಳಾಗಬಹುದು, ಯಾವುದೂ ಕ್ರಮ ತಗೊಂಡಿಲ್ಲ. ಹೀಗಾಗಿ ಇಂಥ ಒಂದು ಪರಿಸ್ಥಿತಿ ಎದುರಿಸ್ತಕ್ಕಂಥದ್ದು ರೈತರಿಗೆ ಬಹಳ ಸಂಕಷ್ಟದ ವಿಷಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗಲ್ಲದೆ ಹಿಂದೆಯೂ ಕೂಡ ಸಾಕಷ್ಟು 4-5 ಬಾರಿಯೂ ಕೂಡ ಪ್ರವಾಹ ಬಂದಾಗ ಇದೇ ಒಂದು ಸನ್ನಿವೇಶ ಬಂದಾಗ ಸಾಕಷ್ಟು ಜಮೀನುಗಳಲ್ಲಿ ಬೆಳೆದಂತ ಒಂದು ಬೆಳೆ ಆಗಿರ್ಬೋದು, ಜೊತೆಗೆ ಜನ ಜಾನುವಾರುಗಳನ್ನು ಕಳೆದುಕೊಂಡು ಕಷ್ಟದ ಪರಿಸ್ಥಿತಿಯನ್ನು ಸಾಗಿಸ್ತಕ್ಕಂಥ ರೈತರು ಕೂಡ ಬಹಳಷ್ಟು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ರೈತರ ಒಂದು ಆಗ್ರಹವಾಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಎಚ್ಚೆತ್ತುಕೊಂಡು ಈ ಒಂದು ಪ್ರವಾಹ ಭೀತಿ ಹಿನ್ನೆಲೆಯಲ್ಲಿ ಯಾವ ಹಳ್ಳಿಗಳು ಪೂರ್ತಿಯಾಗಿ ಮುಳುಗಡೆ ಆಗ್ತವೆ, ಪ್ರವಾಹಕ್ಕೆ ಒಳಗಾಗ್ತವೆ ಅನ್ನುವಂಥದ್ದನ್ನ ಏನು ಒಂದು ಸರಿಯಾದ ಒಂದು ಅವರಿಗೆ ಪರಿಹಾರ ಕೊಡೋದ್ರ ಜೊತೆಗೇನೆ ಆ ಒಂದು ಹಳ್ಳಿಗಳನ್ನ ಶಿಫ್ಟ್ ಮಾಡಬೇಕನ್ನುವಂಥದ್ದೇ ಸಾಕಷ್ಟು ರೈತರ ಒತ್ತಾಯವಾಗಿದೆ. ಕ್ಯಾಮರಾಮನ್ ಮಾಂದೇಶ್ ಜೊತೆಗೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರೋದು ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳು ತುಂಬಿ ಹರಿತಾ ಇರೋದ್ರಿಂದಾಗಿ ಹೊಲ ಗದ್ದೆಗಳೆಲ್ಲವೂ ಕೂಡ ಮುಳುಗಡೆಯಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಏನು ಮಹಾರಾಷ್ಟ್ರದಲ್ಲಿ ಸತತವಾಗಿ ಸುರಿತಿರ್ತಕ್ಕಂಥ ಮಳೆಯಿಂದಾಗಿ ಬಾಗಲಕೋಟ್ ಜಿಲ್ಲೆಗೆ ಪ್ರವಾಹ ಭೀತಿ ಉಂಟಾಗಿದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ಬಾಗಲಕೋಟ್ ಜಿಲ್ಲೆಯಲ್ಲಿರ್ತಕ್ಕಂಥ ಘಟಪ್ರಭಾ ನದಿಯ ದೃಶ್ಯ ಇದು. ಈಗಾಗಲೇ ಏನು ಪ್ರತಿ ವರ್ಷವೂ ಕೂಡ ಈ ರೀತಿ ಪ್ರಭಾವ ಬರುವುದರಿಂದ ಸಾಕಷ್ಟು ನದಿಯ ಪಾತ್ರದಲ್ಲಿರ್ತಕ್ಕಂಥ ರೈತರ ಜಮೀನುಗಳಿಗೆ ನೀರು ನುಗ್ಗುವಂತ ಪರಿಸ್ಥಿತಿ ಆಗುತ್ತೆ. ಹೀಗಾಗಿ ಸಾಕಷ್ಟು ರೈತರಿಗೆ ಕೂಡ ಬೆಳೆ ಹಾನಿ ಮತ್ತು ಅಲ್ಲಿದ್ದಂತ ಜನ ಜಾನುವಾರುಗಳು ಕೂಡ ಬೇರೆ ಕಡೆಗೆ ತಗೊಂಡು ಹೋಗುವಂತ ಪರಿಸ್ಥಿತಿಯು ಬಹಳಷ್ಟು ಕಷ್ಟದಾಯಕವಾಗುತ್ತೆ. ಹೀಗಾಗಿ ಏನು ಈಗಾಗಲೇ ಜಿಲ್ಲಾಡಳಿತ ಕೂಡ ಪೂರ್ವ ಸಿದ್ಧತೆ ಮಾಡಿಕೊಂಡಿದೆ. ಯಾವ ರೀತಿ ಪ್ರವಾಹ ಭೀತಿಯನ್ನು ಎದುರಿಸಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಸಾಕಷ್ಟು ರೈತರಿಗೆ ಹೇಳುವಂತದ್ದಾಗಿರ್ಬೋದು. ಜೊತೆಗೆ ನದಿಯ ಪಾತ್ರದಲ್ಲಿರ್ತಕ್ಕಂಥ ಎಲ್ಲ ಒಂದು ಅಧಿಕಾರಿಗಳು ಕೂಡ ಅಲ್ಲಿದ್ದಂಥವರಿಗೆ ಕೂಡ ಈಗಾಗಲೇ ಏನು ಪ್ರವಾಹ ಭೀತಿ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳು ಕೂಡ ಬೇರೆಡೆಗೆ ಶಿಫ್ಟ್ ಆಗ್ರಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಘಟಪ್ರಭಾ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು ಮತ್ತು ಮಲಪ್ರಭಾ ಆಗಿರ್ಬೋದು, ಮೂರೂ ನದಿಗಳು ಕೂಡ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿದೋಗಿರೋದ್ರಿಂದ ಸಾಕಷ್ಟು ಈ ಹಿಂದೆ ಕೂಡ ಪ್ರವಾಹ ಭೀತಿಯನ್ನು ಎದುರಿಸಿವೆ. ಸಾಕಷ್ಟು ನೀರು ಹೆಚ್ಚಾದ ತಕ್ಷಣ ಹಳ್ಳಿಗಳು ಮುಳುಗಡೆ ಆಗುವಂತಹ ಪರಿಸ್ಥಿತಿ ಕೂಡ ಬಂದಿರುತ್ತೆ. ಹೀಗಾಗಿ ಏನಾದರೂ ಶಾಶ್ವತ ಪರಿಹಾರ ಬೇಕು ಇದಕ್ಕೆ ಅನ್ನುವಂಥದ್ದು ಕೂಡ ಸಾಕಷ್ಟು ಗ್ರಾಮಸ್ಥರು ಒತ್ತಾಯ ಮಾಡಿದರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿಗಳಾಗಬಹುದು, ಯಾವುದೂ ಕ್ರಮ ತಗೊಂಡಿಲ್ಲ. ಹೀಗಾಗಿ ಇಂಥ ಒಂದು ಪರಿಸ್ಥಿತಿ ಎದುರಿಸ್ತಕ್ಕಂಥದ್ದು ರೈತರಿಗೆ ಬಹಳ ಸಂಕಷ್ಟದ ವಿಷಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗಲ್ಲದೆ ಹಿಂದೆಯೂ ಕೂಡ ಸಾಕಷ್ಟು 4-5 ಬಾರಿಯೂ ಕೂಡ ಪ್ರವಾಹ ಬಂದಾಗ ಇದೇ ಒಂದು ಸನ್ನಿವೇಶ ಬಂದಾಗ ಸಾಕಷ್ಟು ಜಮೀನುಗಳಲ್ಲಿ ಬೆಳೆದಂತ ಒಂದು ಬೆಳೆ ಆಗಿರ್ಬೋದು, ಜೊತೆಗೆ ಜನ ಜಾನುವಾರುಗಳನ್ನು ಕಳೆದುಕೊಂಡು ಕಷ್ಟದ ಪರಿಸ್ಥಿತಿಯನ್ನು ಸಾಗಿಸ್ತಕ್ಕಂಥ ರೈತರು ಕೂಡ ಬಹಳಷ್ಟು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ರೈತರ ಒಂದು ಆಗ್ರಹವಾಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಎಚ್ಚೆತ್ತುಕೊಂಡು ಈ ಒಂದು ಪ್ರವಾಹ ಭೀತಿ ಹಿನ್ನೆಲೆಯಲ್ಲಿ ಯಾವ ಹಳ್ಳಿಗಳು ಪೂರ್ತಿಯಾಗಿ ಮುಳುಗಡೆ ಆಗ್ತವೆ,
ಮುಳುಗಡೆ ಪ್ರವಾಹಕ್ಕೆ ಒಳಗಾಗ್ತವೆ ಅನ್ನುವಂಥದ್ದನ್ನ ಏನು ಒಂದು ಸರಿಯಾದ ಒಂದು ಅವರಿಗೆ ಪರಿಹಾರ ಕೊಡೋದ್ರ ಜೊತೆಗೇನೆ ಆ ಒಂದು ಹಳ್ಳಿಗಳನ್ನ ಶಿಫ್ಟ್ ಮಾಡಬೇಕನ್ನುವಂಥದ್ದೇ ಸಾಕಷ್ಟು ರೈತರ ಒತ್ತಾಯವಾಗಿದೆ. ಕ್ಯಾಮರಾಮನ್ ಮಾಂದೇಶ್ ಜೊತೆಗೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರೋದು ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳು ತುಂಬಿ ಹರಿತಾ ಇರೋದ್ರಿಂದಾಗಿ ಹೊಲ ಗದ್ದೆಗಳೆಲ್ಲವೂ ಕೂಡ ಮುಳುಗಡೆಯಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಏನು ಮಹಾರಾಷ್ಟ್ರದಲ್ಲಿ ಸತತವಾಗಿ ಸುರಿತಿರ್ತಕ್ಕಂಥ ಮಳೆಯಿಂದಾಗಿ ಬಾಗಲಕೋಟ್ ಜಿಲ್ಲೆಗೆ ಪ್ರವಾಹ ಭೀತಿ ಉಂಟಾಗಿದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ, ಬಾಗಲಕೋಟ್ ಜಿಲ್ಲೆಯಲ್ಲಿರ್ತಕ್ಕಂಥ ಘಟಪ್ರಭಾ ನದಿಯ ದೃಶ್ಯ ಇದು. ಈಗಾಗಲೇ ಏನು ಪ್ರತಿ ವರ್ಷವೂ ಕೂಡ ಈ ರೀತಿ ಪ್ರಭಾವ ಬರೋದ್ರಿಂದ ಸಾಕಷ್ಟು ನದಿಯ ಪಾತ್ರದಲ್ಲಿರ್ತಕ್ಕಂಥ ರೈತರ ಜಮೀನುಗಳಿಗೆ ನೀರು ನುಗ್ಗುವಂತ ಪರಿಸ್ಥಿತಿ ಆಗುತ್ತೆ. ಹೀಗಾಗಿ ಸಾಕಷ್ಟು ರೈತರಿಗೆ ಕೂಡ ಬೆಳೆ ಹಾನಿ ಮತ್ತು ಅಲ್ಲಿದ್ದಂತ ಜನ ಜಾನುವಾರುಗಳು ಕೂಡ ಬೇರೆ ಕಡೆಗೆ ತಗೊಂಡು ಹೋಗುವಂತ ಪರಿಸ್ಥಿತಿಯು ಬಹಳಷ್ಟು ಕಷ್ಟದಾಯಕ ಆಗುತ್ತೆ. ಹೀಗಾಗಿ ಏನು ಈಗಾಗಲೇ ಜಿಲ್ಲಾಡಳಿತ ಕೂಡ ಪೂರ್ವ ಸಿದ್ಧತೆ ಮಾಡಿಕೊಂಡಿದೆ. ಯಾವ ರೀತಿ ಪ್ರವಾಹ ಭೀತಿಯನ್ನು ಎದುರಿಸಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಸಾಕಷ್ಟು ರೈತರಿಗೆ ಹೇಳುವಂತದ್ದಾಗಿರ್ಬೋದು. ಜೊತೆಗೆ ನದಿಯ ಪಾತ್ರದಲ್ಲಿರ್ತಕ್ಕಂಥ ಎಲ್ಲ ಒಂದು ಅಧಿಕಾರಿಗಳು ಕೂಡ ಅಲ್ಲಿದ್ದಂಥವರಿಗೆ ಕೂಡ ಈಗಾಗಲೇ ಏನು ಪ್ರವಾಹ ಭೀತಿ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳು ಕೂಡ ಬೇರೆಡೆಗೆ ಶಿಫ್ಟ್ ಆಗ್ರಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಘಟಪ್ರಭಾ ಆಗಿರ್ಬೋದು, ಕೃಷ್ಣೆ ಆಗಿರ್ಬೋದು ಮತ್ತು ಮಲಪ್ರಭಾ ಆಗಿರ್ಬೋದು, ಮೂರೂ ನದಿಗಳು ಕೂಡ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿದೋಗಿರೋದ್ರಿಂದ ಸಾಕಷ್ಟು ಈ ಹಿಂದೆ ಕೂಡ ಪ್ರವಾಹ ಭೀತಿಯನ್ನು ಎದುರಿಸಿವೆ. ಸಾಕಷ್ಟು ನೀರು ಹೆಚ್ಚಾದ ತಕ್ಷಣ ಹಳ್ಳಿಗಳು ಮುಳುಗಡೆ ಆಗುವಂತಹ ಪರಿಸ್ಥಿತಿ ಕೂಡ ಬಂದಿರುತ್ತೆ. ಹೀಗಾಗಿ ಏನಾದರೂ ಶಾಶ್ವತ ಪರಿಹಾರ ಬೇಕು ಇದಕ್ಕೆ ಅನ್ನುವಂಥದ್ದು ಕೂಡ ಸಾಕಷ್ಟು ಗ್ರಾಮಸ್ಥರು ಒತ್ತಾಯ ಮಾಡಿದರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿಗಳಾಗಬಹುದು, ಯಾವುದೂ ಕ್ರಮ ತಗೊಂಡಿಲ್ಲ. ಹೀಗಾಗಿ ಇಂಥ ಒಂದು ಪರಿಸ್ಥಿತಿ ಎದುರಿಸ್ತಕ್ಕಂಥದ್ದು ರೈತರಿಗೆ ಬಹಳ ಸಂಕಷ್ಟದ ವಿಷಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗಲ್ಲದೆ ಹಿಂದೆಯೂ ಕೂಡ ಸಾಕಷ್ಟು 4-5 ಬಾರಿ ಕೂಡ ಪ್ರವಾಹ ಬಂದಾಗ ಇದೇ ಒಂದು ಸನ್ನಿವೇಶ ಬಂದಾಗ ಸಾಕಷ್ಟು ಜಮೀನುಗಳಲ್ಲಿ ಬೆಳೆದಂತ ಒಂದು ಬೆಳೆ ಆಗಿರ್ಬೋದು, ಜೊತೆಗೆ ಜನ ಜಾನುವಾರುಗಳನ್ನು ಕಳೆದುಕೊಂಡು ಕಷ್ಟದ ಪರಿಸ್ಥಿತಿಯನ್ನು ಸಾಗಿಸ್ತಕ್ಕಂಥ ರೈತರು ಕೂಡ ಬಹಳಷ್ಟು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ರೈತರ ಒಂದು ಆಗ್ರಹವಾಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಎಚ್ಚೆತ್ತುಕೊಂಡು ಈ ಒಂದು ಪ್ರವಾಹ ಭೀತಿ ಹಿನ್ನೆಲೆಯಲ್ಲಿ ಯಾವ ಹಳ್ಳಿಗಳು ಪೂರ್ತಿಯಾಗಿ ಮುಳುಗಡೆ ಆಗ್ತವೆ, ಪ್ರವಾಹಕ್ಕೆ ಒಳಗಾಗ್ತವೆ ಅನ್ನುವಂಥದ್ದನ್ನ ಏನು ಒಂದು ಸರಿಯಾದ ಒಂದು ಅವರಿಗೆ ಪರಿಹಾರ ಕೊಡೋದ್ರ ಜೊತೆಗೇನೆ ಆ ಒಂದು ಹಳ್ಳಿಗಳನ್ನ ಶಿಫ್ಟ್ ಮಾಡಬೇಕನ್ನುವಂಥದ್ದೇ ಸಾಕಷ್ಟು ರೈತರ ಒತ್ತಾಯವಾಗಿದೆ. ಕ್ಯಾಮರಾಮನ್ ಮಾಂದೇಶ್ ಜೊತೆಗೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರೋದು ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳು ತುಂಬಿ ಹರಿತಾ ಇರೋದ್ರಿಂದಾಗಿ ಹೊಲ ಗದ್ದೆಗಳೆಲ್ಲವೂ ಕೂಡ ಮುಳುಗಡೆಯಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಏನು ಮಹಾರಾಷ್ಟ್ರದಲ್ಲಿ ಸತತವಾಗಿ ಸುರಿತಿರ್ತಕ್ಕಂಥ ಮಳೆಯಿಂದಾಗಿ ಬಾಗಲಕೋಟ್ ಜಿಲ್ಲೆಗೆ ಪ್ರವಾಹ ಭೀತಿ ಉಂಟಾಗಿದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ, ಬಾಗಲಕೋಟ್ ಜಿಲ್ಲೆಯಲ್ಲಿರ್ತಕ್ಕಂಥ ಘಟಪ್ರಭಾ ನದಿಯ ದೃಶ್ಯ ಇದು. ಈಗಾಗಲೇ ಏನು ಪ್ರತಿ ವರ್ಷವೂ ಕೂಡ ಈ ರೀತಿ ಪ್ರಭಾವ ಬರೋದ್ರಿಂದ ಸಾಕಷ್ಟು ನದಿಯ ಪಾತ್ರದಲ್ಲಿರ್ತಕ್ಕಂಥ ರೈತರ ಜಮೀನುಗಳಿಗೆ ನೀರು ನುಗ್ಗುವಂತ ಪರಿಸ್ಥಿತಿ ಆಗುತ್ತೆ. ಹೀಗಾಗಿ ಸಾಕಷ್ಟು ರೈತರಿಗೆ ಕೂಡ ಬೆಳೆ ಹಾನಿ ಮತ್ತು ಅಲ್ಲಿದ್ದಂತ ಜನ ಜಾನುವಾರುಗಳು ಕೂಡ ಬೇರೆ ಕಡೆಗೆ ತಗೊಂಡು ಹೋಗುವಂತ ಪರಿಸ್ಥಿತಿಯು ಬಹಳಷ್ಟು ಕಷ್ಟದಾಯಕ ಆಗುತ್ತೆ. ಹೀಗಾಗಿ ಏನು ಈಗಾಗಲೇ ಜಿಲ್ಲಾಡಳಿತ ಕೂಡ ಪೂರ್ವ ಸಿದ್ಧತೆ ಮಾಡಿಕೊಂಡಿದೆ. ಯಾವ ರೀತಿ ಪ್ರವಾಹ ಭೀತಿಯನ್ನು ಎದುರಿಸಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಸಾಕಷ್ಟು ರೈತರಿಗೆ ಹೇಳುವಂತದ್ದಾಗಿರ್ಬೋದು. ಜೊತೆಗೆ ನದಿಯ ಪಾತ್ರದಲ್ಲಿರ್ತಕ್ಕಂಥ ಎಲ್ಲ ಒಂದು ಅಧಿಕಾರಿಗಳು ಕೂಡ ಅಲ್ಲಿದ್ದಂಥವರಿಗೆ ಕೂಡ ಈಗಾಗಲೇ ಏನು ಪ್ರವಾಹ ಭೀತಿ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳು ಕೂಡ ಬೇರೆಡೆಗೆ ಶಿಫ್ಟ್ ಆಗ್ರಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಘಟಪ್ರಭಾ ಆಗಿರ್ಬೋದು, ಕೃಷ್ಣೆ ಆಗಿರ್ಬೋದು ಮತ್ತು ಮಲಪ್ರಭಾ ಆಗಿರ್ಬೋದು, ಮೂರೂ ನದಿಗಳು ಕೂಡ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿದೋಗಿರೋದ್ರಿಂದ ಸಾಕಷ್ಟು ಈ ಹಿಂದೆ ಕೂಡ ಪ್ರವಾಹ ಭೀತಿಯನ್ನು ಎದುರಿಸಿವೆ. ಸಾಕಷ್ಟು ನೀರು ಹೆಚ್ಚಾದ ತಕ್ಷಣ ಹಳ್ಳಿಗಳು ಮುಳುಗಡೆ ಆಗುವಂತಹ ಪರಿಸ್ಥಿತಿ ಕೂಡ ಬಂದಿರುತ್ತೆ. ಹೀಗಾಗಿ ಏನಾದರೂ ಶಾಶ್ವತ ಪರಿಹಾರ ಬೇಕು ಇದಕ್ಕೆ ಅನ್ನುವಂಥದ್ದು ಕೂಡ ಸಾಕಷ್ಟು ಗ್ರಾಮಸ್ಥರು ಒತ್ತಾಯ ಮಾಡಿದರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿಗಳಾಗಬಹುದು, ಯಾವುದೂ ಕ್ರಮ ತಗೊಂಡಿಲ್ಲ. ಹೀಗಾಗಿ ಇಂಥ ಒಂದು ಪರಿಸ್ಥಿತಿ ಎದುರಿಸ್ತಕ್ಕಂಥದ್ದು ರೈತರಿಗೆ ಬಹಳ ಸಂಕಷ್ಟದ ವಿಷಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗಲ್ಲದೆ ಹಿಂದೆಯೂ ಕೂಡ ಸಾಕಷ್ಟು 4-5 ಬಾರಿ ಕೂಡ ಪ್ರವಾಹ ಬಂದಾಗ ಇದೇ ಒಂದು ಸನ್ನಿವೇಶ ಬಂದಾಗ ಸಾಕಷ್ಟು ಜಮೀನುಗಳಲ್ಲಿ ಬೆಳೆದಂತ ಒಂದು ಬೆಳೆ ಆಗಿರ್ಬೋದು, ಜೊತೆಗೆ ಜನ ಜಾನುವಾರುಗಳನ್ನು ಕಳೆದುಕೊಂಡು ಕಷ್ಟದ ಪರಿಸ್ಥಿತಿಯನ್ನು ಸಾಗಿಸ್ತಕ್ಕಂಥ ರೈತರು ಕೂಡ ಬಹಳಷ್ಟು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ರೈತರ ಒಂದು ಆಗ್ರಹ
ಎಚ್ಚರವಾಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಎಚ್ಚೆತ್ತುಕೊಂಡು ಈ ಒಂದು ಪ್ರವಾಹ ಭೀತಿ ಹಿನ್ನೆಲೆಯಲ್ಲಿ ಯಾವ ಹಳ್ಳಿಗಳು ಪೂರ್ತಿಯಾಗಿ ಮುಳುಗಡೆ ಆಗ್ತವೆ, ಪ್ರವಾಹಕ್ಕೆ ಒಳಗಾಗ್ತವೆ ಅನ್ನುವಂಥದ್ದನ್ನ ಏನು ಒಂದು ಸರಿಯಾದ ಒಂದು ಅವರಿಗೆ ಪರಿಹಾರ ಕೊಡೋದ್ರ ಜೊತೆಗೇನೆ ಆ ಒಂದು ಹಳ್ಳಿಗಳನ್ನ ಶಿಫ್ಟ್ ಮಾಡಬೇಕನ್ನುವಂಥದ್ದೇ ಸಾಕಷ್ಟು ರೈತರ ಒತ್ತಾಯವಾಗಿದೆ. ಕ್ಯಾಮರಾಮನ್ ಮಾಂದೇಶ್ ಜೊತೆಗೆ ಸಿದ್ದು ದುತ್ರಿಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.